ಕರುಣ್ ನಾಯರ್ ಕನ್ನಡದ ಹುಡುಗ. ಐಪಿಎಲ್ನಲ್ಲಿ ಡೆಲ್ಲಿ ಪರ ಆಡ್ತಿರುವ ಕರುಣ್ ನಾಯರ್ ಸಾಕಷ್ಟು ಏಳು ಬೀಳುಗಳನ್ನು ಕಂಡಿದ್ದಾರೆ. ಕರುಣ್ ನಾಯರ್ ಟೀಂ ಇಂಡಿಯಾ ಪರ 6 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ. ಈ ವೇಳೆ ಒಂದು ತ್ರಿಶತಕದೊಂದಿಗೆ ಒಟ್ಟು 374 ರನ್ ಕಲೆ ಹಾಕಿದ್ದಾರೆ. 2017ರಲ್ಲಿ ಟೆಸ್ಟ್ ತಂಡದಿಂದ ಹೊರಬಿದ್ದ ಕರುಣ್ ನಾಯರ್ ಆ ಬಳಿಕ ಟೀಂ ಇಂಡಿಯಾದಲ್ಲಿ ಅವಕಾಶ ದೊರೆತಿರಲಿಲ್ಲ ಅವರಿಗೆ. ಇದೀಗ ದೇಶೀಯ ಅಂಗಳದಲ್ಲಿ ಮಿಂಚುವ ಮೂಲಕ ಕರುಣ್ ಮತ್ತೆ ಟೀಂ ಇಂಡಿಯಾದ ಕದ ತಟ್ಟಿದ್ದಾರೆ. ಮತ್ತೊಂದು ದೊಡ್ಡ ಅವಕಾಶ ಕನ್ನಡದ ಹುಡುಗನನ್ನ ಹುಡುಕಿಕೊಂಡು ಬಂದಿದೆ. ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ದೇಶೀಯ ಅಂಗಳದಲ್ಲಿ ಈ ಬಾರಿ ಕರುಣ್ ನಾಯರ್ ಭರ್ಜರಿ ಪ್ರದರ್ಶನವನ್ನು ನೀಡಿದರು. ರಣಜಿ ಟ್ರೋಫಿಯಲ್ಲಿ 9 ಪಂದ್ಯಗಳನ್ನು ಆಡಿದ್ದ ಕರುಣ್ 54 ಸರಾಸರಿಯಲ್ಲಿ 863 ರನ್ ಕಲೆ ಹಾಕಿದರು. ಈ ವೇಳೆ ಅವರ ಬ್ಯಾಟ್ನಿಂದ 4 ಶತಕಗಳು ಮತ್ತು 2 ಅರ್ಧ ಶತಕಗಳು ಮೂಡಿಬಂದಿದ್ದವು. ಅಲ್ಲದೆ ಕರುಣ್ ನಾಯರ್ ಅವರ ಈ ಏಕಾಂಗಿ ಹೋರಾಟದ ಪರಿಣಾಮ ರಣಜಿ ಟ್ರೋಫಿ ಫೈನಲ್ನಲ್ಲಿ ಕೇರಳವನ್ನು ಸೋಲಿಸಿದ ವಿದರ್ಭ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು. ಈ ಪ್ರದರ್ಶನವನ್ನು ಪರಿಗಣಿಸಿ 33 ವರ್ಷದ ಕರುಣ್ ನಾಯರ್ಗೆ ಮತ್ತೆ ಭಾರತ ಎ ತಂಡದಲ್ಲಿ ಸ್ಥಾನ ನೀಡಲು ನಿರ್ಧರಿಸಲಾಗಿದೆ. ದೇಸಿ ಕ್ರಿಕೆಟ್ನಲ್ಲಿ ಮಿಂಚು ಹರಿಸಿರುವ ಕನ್ನಡದ ಹುಡುಗ ಟೀಂ ಇಂಡಿಯಾದಲ್ಲಿ ಮಿಂಚು ಹರಿಸೋಕೆ ರೆಡಿಯಾಗಿದ್ದಾನೆ. ಒಂದು ಚಾನ್ಸ್ಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿದ್ದ ನಾಯರ್ಗೆ ಇದು ದೊಡ್ಡ ಅವಕಾಶ ಅಂತಾನೆ ಹೇಳಬಹುದು. ಇನ್ನು ನಾಯರ್ 2013-14 ರಣಜಿ ಕ್ರಿಕೆಟ್ ಮೂಲಕ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನು ಮಾಡಿದರು. 2014-15 ರಣಜಿ ಟ್ರೋಫಿ ಫೈನಲ್ ಪಂದ್ಯದಲ್ಲಿ 328 ರನ್ ಕಲೆ ಹಾಕಿ ಕರ್ನಾಟಕದ ಗೆಲುವಿನಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದರು. ಈ ಮೂಲಕ ತ್ರಿಶತಕ ಬಾರಿಸಿದ 2ನೇ ಕನ್ನಡಿಗ ಹಾಗೂ ಫೈನಲ್ನಲ್ಲಿ ಓರ್ವ ಆಟಗಾರ ಗಳಿಸಿದ ಅತಿ ಹೆಚ್ಚು ರನ್ ಎಂಬ ದಾಖಲೆಯನ್ನು ಬರೆದಿದ್ದಾರೆ. 2016ರಲ್ಲಿ ಜಿಂಬಾಬ್ವೆ ವಿರುದ್ಧ ನಡೆದ ಮೊದಲನೇ ಏಕದಿನ ಪಂದ್ಯದ ಮೂಲಕ ಕರುಣ್ ರವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆಯನ್ನು ಮಾಡಿದರು. ನಂತರ ನವೆಂಬರ್ 2016ರಲ್ಲಿ ಪಂಜಾಬ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ 3ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದ ಮೂಲಕ ಇವರು ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟರು. ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದ 5ನೇ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ತ್ರಿಶತಕ ಬಾರಿಸುವ ಮೂಲಕ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ತ್ರಿಶತಕ ಬಾರಿಸಿದ 2ನೇ ಭಾರತೀಯ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾದರು. ಏಪ್ರಿಲ್ 2013ರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಆರ್ಸಿಬಿ ಪರ ಐಪಿಎಲ್ಗೆ ಇವರು ಪಾದಾರ್ಪಣೆಯನ್ನು ಮಾಡಿದರು. 2017ರಲ್ಲಿ ಕೊನೆಯ ಬಾರಿ ಟೀಂ ಇಂಡಿಯಾವನ್ನು ಪ್ರತಿನಿಧಿಸಿದ ಕರುಣ್ಗೆ ಆ ಬಳಿಕ ಒಮ್ಮೆಯೂ ಟೀಂ ಇಂಡಿಯಾದ ಬಾಗಿಲು ತೆರೆದಿರಲಿಲ್ಲ. ಆದರೆ ಕಳೆದೊಂದು ವರ್ಷದಿಂದ ಕೌಂಟಿ ಕ್ರಿಕೆಟ್ ಹಾಗೂ ದೇಶೀಯ ಟೂರ್ನಿಯಲ್ಲಿ ಭರ್ಜರಿ ಪ್ರದರ್ಶನ ನೀಡುವ ಮೂಲಕ ಕರುಣ್ ನಾಯರ್ ಕಮ್ಬ್ಯಾಕ್ ಸೂಚನೆಯನ್ನು ನೀಡಿದರು. ಈಗ ಬಿಸಿಸಿಐ ನಾಯರ್ಗೆ ಚಾನ್ಸ್ ನೀಡುವುದಕ್ಕೆ ರೆಡಿಯಾಗಿದೆ. ಕರುಣ್ ಸಾಧನೆಗೆ ದ್ರಾವಿಡ್ ಸಾಥ್. ಕ್ರಿಕೆಟ್ನಲ್ಲಿ ಸದ್ಯ ನಾನಿರುವ ಸ್ಥಾನಕ್ಕೇರಲು ರಾಹುಲ್ ದ್ರಾವಿಡ್ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಕರುಣ್ ನಾಯರ್ ಈ ಹಿಂದೆ ಹೇಳಿಕೊಂಡಿದ್ದರು. ರಾಹುಲ್ ದ್ರಾವಿಡ್ ಓರ್ವ ಆಟಗಾರರಿಗೆ ಸ್ಫೂರ್ತಿಯನ್ನು ನೀಡುವಂಥ ವ್ಯಕ್ತಿ. ಅವರಿಂದಾಗಿಯೇ ನನ್ನ ಆತ್ಮವಿಶ್ವಾಸ ಹೆಚ್ಚಾಯಿತು ಮತ್ತು ಅವರೇ ಐಪಿಎಲ್ನಂಥ ಟೂರ್ನಿಯಲ್ಲೂ ನಾನು ಆಡಬಹುದು ಎಂದು ವಿಶ್ವಾಸವನ್ನು ತುಂಬಿದರು ಎಂದು ಕರುಣ್ ನಾಯರ್ ಹೇಳಿದರು. ಕಡಿಮೆ ಹಣಕ್ಕೆ ಡೆಲ್ಲಿ ಸೇರಿದ ನಾಯರ್. ಐಪಿಎಲ್ ಮೆಗಾ ಹರಾಜಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಕರುಣ್ ನಾಯರ್ ಅವರನ್ನು ಖರೀದಿ ಮಾಡಿತು. ಈ ವರ್ಷ ಇವರ ಮೂಲ ಬೆಲೆ 30 ಲಕ್ಷ ಆಗಿತ್ತು. ಆದರೆ ಡೆಲ್ಲಿ ಇವರಿಗೆ 50 ಲಕ್ಷ ರೂಪಾಯಿ ನೀಡಿ ಖರೀದಿ ಮಾಡಿತು. ಕರುಣ್ ಡೆಲ್ಲಿ ತಂಡವನ್ನು ಸೇರಿಕೊಂಡರು. ದೇಸಿ ಕ್ರಿಕೆಟ್ನಲ್ಲಿ ಮಿಂಚಿದ ನಾಯರ್ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆದು ಮಿಂಚಲಿ ಅನ್ನೋದು ಕನ್ನಡಿಗರ ಆಶಯ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.